ನಮಸ್ಕಾರ, BM ಟಿವಿಗೆ ಸ್ವಾಗತ. ನಾನು ಭಾಸ್ಕರ್ ಎಂ. ಕಾಮಗಾರಿ ಈಗಾಗಲೇ ಇವತ್ತು ಕೈಗೊಂಡಿವಿ ನಾವು. ಯಾವುದು ಕನ್ನಡ ಸಾಹಿತ್ಯ ಪರಿಷತ್ತಿಂದು ಅದಕ್ಕಿನ್ನ ಎಷ್ಟು ದುಡ್ಡು ಬೇಕಾಗ್ತದ ಫಿನಿಶಿಂಗ್ ಮಾಡಿ ಓಪನಿಂಗ್ ಮಾಡ್ಲಿಕ್ಕಂತ ಅನ್ನೋದು ಇನಾಮ್ ಇಂಜಿನಿಯರ್ ಕಡೆಯಿಂದ ಎಸ್ಟಿಮೇಟ್ ಮಾಡಿಸಿ ಇವತ್ತು ಅಧ್ಯಕ್ಷರು ಮತ್ತು ಅಶೋಕ್ ಕೊಳಾರಿ ಅವರು ಮತ್ತು ನಮ್ಮ ರಮೇಶ್ ಬಂಟೂರ್ ಅವರು ಮತ್ತು ನಮ್ಮ ಶ್ರೀಶೈಲ್ ಮಠಪತಿ ಅವರ ಜೊತೆ ಚರ್ಚೆ ಮಾಡಿಕೊಂಡು ಆದಷ್ಟು ಬೇಗನೆ ಆ ಕಟ್ಟಡ ಉದ್ಘಾಟನೆ ಮಾಡುವ ನಿಟ್ಟಿನಲ್ಲಿ ಪ್ರಾಮಾಣಿಕವಾದ ಪ್ರಯತ್ನ ಮಾಡ್ತೀವಿ. ಮತ್ತು ಬಹಳಷ್ಟು ಜನ ಆಲ್ಮೇಲಿಂದ ಬಿಜಾಪುರವರೆಗೆ ಪಾದಯಾತ್ರೆ ಕೂಡ ಮಾಡಿದರು. ಅದರಲ್ಲಿ ನಮ್ಮ ಜನಪ್ರಿಯ ಶಾಸಕರು ಪಾದಯಾತ್ರೆಯಲ್ಲಿ ಭಾಗಿಯಾದಂಥ ನಮ್ಮ ಜನಪ್ರಿಯ ಶಾಸಕರು ಕೂಡ ಒಬ್ಬರಿದ್ದರು. ಆದ್ರೆ ನಮ್ಮ ಎಲ್ಲರ ಬೇಡಿಕೆ ತಾಲೂಕಾಗಬೇಕಿತ್ತು. ಆದರೆ ಹಿಂದಿನ ಶಾಸಕರ ಕೈಲೇ ಅದು ಸಾಧ್ಯ ಆಗಲಿಲ್ಲ. ಭಾಳ ಒಂದು ಅಲ್ಪ ಅವಕಾಶ ನಮ್ಮ MC ಮನಗುಳಿ ಕಾಕವ್ರು ಸಿಕ್ಕಿತ್ತು. ಅಷ್ಟು ಅಲ್ಪ ಅವಧಿಯಲ್ಲೇ ಕೂಡ ನಮ್ಮ ಆಲ್ಮೇಲ್ಗೆ ತಾಲೂಕು ಮಾಡಿಕೊಟ್ಟಂಥ ಏಕೈಕ ಆಧುನಿಕ ಭಗೀರಥ ಅವರ ಮರಿಲಾರದಂತ ಯಾರಪ್ಪ ಅಂತಂದ್ರೆ ಅದು MC ಮನಗುಳಿ ಕಾಕವ್ರು. ನಿಮ್ಮ ಶಾಸಕರು ಅಂತಕ್ಕಂಥ ಮಾತನ್ನು ಒಬ್ಬ ಸಚಿವರು ಹೇಳಿದ್ದಾರೆ. ಅಷ್ಟು ಅನುದಾನವನ್ನ ಹುಡುಕಿ ಎಲ್ಲೆಲ್ಲಿ ಸಿಗ್ತದೆ ಅಂತಕ್ಕಂಥದ್ದು ದಿನಾ ತಿರುಗಾಡಿ ನಿಮ್ಮ ಕ್ಷೇತ್ರಕ್ಕೆ ಅಭಿವೃದ್ಧಿ ಮಾಡ್ತಾರೆ ಅಂತ ಮಾನ್ಯ ಸಚಿವರು ಹೇಳಿದ್ದಾರೆ. ವರ್ಷ ತಾಲೂಕಿನ ಬೆಲಕ್ಕೆ ಹಾಕಿದ್ರು. ಬಹಳ ಜನ ಸುಮಾರು 80-85-100 ಜನ ಜೈಲಿಗೆ ಹೋಗಿ ಅವ್ರ ಮೈ ಮೇಲೆ ಕೇಸ್ ಆಗಿ ಸಾಕಷ್ಟು ಜನ ತಾಲೂಕಿನ ಆ ಶ್ರಮದಾನಕ್ಕೆ ಇದೊಂದು ಸಿಕ್ಕ ಫಲ ಅಂತಕ್ಕಂಥ ಮಾತನ್ನ ಪೂಜ್ಯರು ಆಶೀರ್ವಾದ ಮಾಡಿದ್ದಾರೆ. ಅವರ ಕಾರ್ಯ ಹೀಗೆ ನಡೆಯಲಿ ಅಂತಕ್ಕಂಥದ್ದು ಶುಭಾಶಯವನ್ನು ಕೋರಿರ್ತಕ್ಕಂಥ ಪೂಜ್ಯರ ಪದಾರವಿಂದಗಳಲ್ಲಿ ಅನಂತ ಕೋಟಿಯ ಪ್ರಣಾಮಗಳನ್ನು ಸಲ್ಲಿಸಿ ಮತ್ತೊಂದು ಕಡೆ ಎಲ್ಲ ಕೆಲಸ ನಡೆದವ. ಆ ಒಂದು ಗೌಡಿಗೆ ರಸ್ತದ ಯಾಕೆ ಅಟ್ಟೆ ಹೇಳಕತ್ತೀರಿ ಅಂತೇಳಿ ನಮ್ಮ ಅಶೋಕಣ್ಣವರು ಅದು ಒಂದು ಸಂದೇಶವನ್ನು ಹೇಳಿದ್ದಾರೆ. ಇವತ್ತು ಯಾರ್ಯಾಕಾಗಲ್ಲ ಟೀಕೆ ಟಿಪ್ಪಣಿಗಳನ್ನು ಮಾಡಬೇಕಾದ್ರೂ ಕೂಡ ಆ ಟೀಕೆ ಟಿಪ್ಪಣಿಗಳ ಮಾಡುವಂತ ಸಮಯದೊಳಗೆ ಮೊಸರಿನಲ್ಲಿ ಕಲ್ಲು ಹುಡುಕುವಂತ ಕೆಲಸ ಮಾಡಬಾರ್ದು. ಅಭಿವೃದ್ಧಿ ನಡೆದ ಎಸ್, ಅಭಿವೃದ್ಧಿ ಬಗ್ಗೆನೇ ಮಾತಾಡಬೇಕು. ಅದನ್ನು ಬಿಟ್ಟುಕೊಂಡು ಈ ಒಂದು ಪಟ್ಟನ್ನು ತೋರಿಸುವಾಗ ಅಲ್ಲಿರುವಂತ ಇನ್ನುಳಿದ 4 ಪಟ್ಟು ನಿನ್ನ ಕಡೆ ತೋರಿಸ್ತಿರ್ತಾವ. 12 ವರ್ಷ ನೀ ಏನು ಮಾಡಿದಪ್ಪ, 100 ವರ್ಷದಾಗಿದ್ದಂಥವ್ರಿಗೆ ನೀ ಪಟ್ಟು ಮಾಡಿ ತೋರಿಸ್ಲಾತಿ, ನೀ 12 ವರ್ಷ ಏನ್ ಮಾಡಿ ಅಂತೇಳಿ ಆ 4 ಪಟ್ಟುಗಳು ನಿಮಗೆ ತೋರಿಸ್ಲಾತ. ವಿಚಾರ ಮಾಡಿ ರಾಜಕಾರಣ ಮಾಡಬೇಕಾಗಿತ್ತು. ಬರೀ ರಾಜಕೀಯ ಮಾಡೋದಲ್ಲ, ನಮಗೆ ಬೇಕಾಗಿದೆ ಅಭಿವೃದ್ಧಿ. ಅದ ಯಾರು ಅಭಿವೃದ್ಧಿ ಮಾಡ್ತಾರ ಅವ್ರ ಬಗ್ಗೆ ಜನ ಇವತ್ತಿನ ದಿವಸ ಜಯ ಅಂತಾರೆ. ಅದನ್ನ ಬಿಟ್ಟುಕೊಂಡು ಬರೀ ಒಂದ್ ಕಡೆ ಎಲ್ಲೋ ಮಕ್ಕಳ ಮೂಲ್ಯಾಗ ಒಂದ್ ಕಡೆ ಹಂಗೆ ಹರಿದ್ದು ಹಂಗೆ ಹರಿದ ನೋಡ ಅಂತ ತೋರಿಸಿದ್ಲು. ಸಂಪೂರ್ಣ ಅಭಿವೃದ್ಧಿ ಕಡೆ ಲಕ್ಷ್ಯ ಕೊಡುವಂತ ಅಶೋಕ್ ಮನಗುಳಿ ಅವರು ಇವತ್ತಿನ ದಿವಸ ಈ ಪ್ರಜಾಸೌಧ ಆಲ್ಮೇಲೆ ತಗೊಂಡ್ಬಂದಿದ್ದು ನಮ್ಮೆಲ್ಲರ ಭಾಗ್ಯ ಅದ. ನಾನೇ ಭಾಳ ಮಾತಾಡೋದಿಲ್ಲ, ಅವರು ಕೆಲವೊಂದು ಮಾತಾಡೋದ. ಐಬಿಲಿಂದ ಬಡ್ದಾಳ ಪಂಪವರಿಗೆ ಏನು ರೋಡ್ ಕೆಲಸ ನಡೀತದಲ್ಲ, ಅದು ಭಾಳ ದೊಡ್ಡ ರೋಡ್ ನಡೀತಲ್ಲ, 100 ಫೀಟ್ ರೋಡ್ ಇತ್ತ. ಅದು ಏನೋ ಬಹುಶಃ ಅವ್ರು ಫುಟ್ಬಾಲ್ ಸ್ಟೇಡಿಯಂ ತಿಳ್ಕೊಂಡಿರ್ಬೇಕು. ಅದು ನಡೆದಂತ ಕೆಲಸ ರೋಡ್ ಕೆಲಸ ನಡೆದದು. ಮತ್ತ ಈಗ ಅದು ಪ್ರಜಾಸೌಧ ಆಯ್ತು, ಕಾಲೇಜ್ ಆಯ್ತು, ಬ್ರಿಡ್ಜ್ ಆಯ್ತು. ಈಗ 4 ಕೋಟಿ ವೆಚ್ಚದಲ್ಲಿ ಸುಂದರ ಅಂತ ಕೆರಿ ನಿರ್ಮಾಣ ಆಯ್ತು. ಕೆರಿ ಮಗ್ಗದಲ್ಲಿ ಒಂದು ಎಲ್ಲರಿಗೆ, ಹಿರಿಯರಿಗೆ, ಸೀನಿಯರ್ ಸಿಟಿಜನ್ ಅವ್ರಿಗೆ ಎಲ್ಲರಿಗೆ ವಾಕಿಂಗ್ ಆಗ್ಲಿ ಎಲ್ಲ ಅನುಕೂಲ ಆಗ್ಬೇಕಂತ ಹೇಳಿ 1 ಕೋಟಿ ರೂಪಾಯಿ ವೆಚ್ಚದಲ್ಲಿ ಟ್ರೀ ಪಾರ್ಕ್ ಆಯ್ತು. ಅದನ್ನು ಕೂಡ ಕೆಲಸ ನಡೀತಾ ಇದೆ. ಮತ್ತು ಟ್ರೀ ಪಾರ್ಕ್ ಮಗ್ಗಲ್ಕಿದ್ದಂತ ಈದ್ಗಾ, ಅದಕ್ಕೊಂದು 25 ಲಕ್ಷ ರೂಪಾಯಿ ಈದ್ಗಾ ಕೆಲಸ ಚಾಲು ಆಗ್ತಾ ಇದೆ. ಖಬ್ರಸ್ತಾನ್ ಕಂಪೌಂಡ್ ಕೆಲಸ ಚಾಲು ಆಗ್ತಾ ಇದೆ. ಮತ್ತು ರಜಪೂತ್ ಸಮಾಜದ ಭವನ ಕೆಲಸ ಚಾಲು ಆಗ್ತಾ ಇದೆ. ಅಂಬಿಗರ್ ಚೌಡ ಭವನ ಕೆಲಸ ಚಾಲು ಆಗ್ತಾ ಇದೆ. ಮತ್ತು ಹಾಲಮತ್ ಸಮಾಜದವರಿಗೆ ಗುಡಿ ಅಭಿವೃದ್ಧಿ ಕೆಲಸ ಚಾಲು ಆಗ್ತಾ ಇದೆ. ಈ ಅವಧಿಯಲ್ಲಿ ನಮ್ಮ ಶಾಸಕರು ಅಭಿವೃದ್ಧಿ ಮಾಡಿದಂತ ಕೆಲಸ ಹೇಳ್ಕೋತ ಕೂತ್ರ ಒಂದ್ ದಿನ ಬೇಕಾಗ್ತೈತಿ. ನೀವು ಏನೇನು ಮಾಡಿಲ್ಲ ಅಂತ ಹೇಳಿ ಹೇಳ್ಕೋತ ಕೂತ್ರು 1 ವರ್ಷ ಆಗ್ತೈತಿ. ನೀವು ಏನೇನು ಮಾಡಿಲ್ಲ, ಹಿಂದಿನ ಶಾಸಕ ಏನೇನು ಮಾಡಿಲ್ಲ ಅಂತ ಹೇಳಿ. ಯಾಕಂದ್ರೆ ಬಹಳ ಪ್ರಯತ್ನ ಮಾಡಿಕೊಂಡು ನಮ್ಮ MC ಮನಗುಳಿ ಕಾಕವರು ನಮಗೊಂದು ಇರ್ಬೋದು, ಟ್ರೀ ಪಾರ್ಕ್ ಇರ್ಬೋದು, ಅದ್ರ ಜೊತೆಗೆ ಇನ್ನೊಂದು ರಸ್ತೆ ಮಂಜೂರು ಹಂತದಾಗದ. ಅಂಬೇಡ್ಕರ್ ಸರ್ಕಲ್ ಇಂದ ಇವತ್ತು IK ರಾಯಲ್
ಇವತ್ತು ಏನು ನಮ್ಮದು ಕಲ್ಯಾಣ ಮಂಟಪದ ಅದು ಹ್ಯಾಂಗ ನಾವು ಮೇನ್ ರೋಡ್ ಮಾಡೀವಿ ಇವತ್ತು ದೇವಣಗಾಂವ್ ರೋಡ್, ಅದೇ ರೀತಿ ಅದ್ಭುತವಾದ ರಸ್ತೆ ಇವತ್ತೇನದ ಅಂಬೇಡ್ಕರ್ ಸರ್ಕಲ್ನಿಂದ ಐಕ್ಯರಾಯಲ್ ಅವರಿಗೆ ಆದಷ್ಟು ಬೇಗನೆ ನಿಮ್ಮೆಲ್ಲರ ಮಧ್ಯಸ್ಥಿತಿಯಲ್ಲಿ ಭೂಮಿ ಪೂಜಾ ಸಮಾರಂಭವನ್ನು ನೆರವೇರಿಸ್ತೀವಿ. ಅದ್ರ ಜೊತೆಗೆ ಆಲ್ಮೇಲದಿಂದ ಕಣ್ಣೀರ್ ರಸ್ತೆ ಇರ್ಬೋದು, ಆಲ್ಮೇಲದಿಂದ ಗುಂದಗಿ ರಸ್ತೆ ಇರ್ಬೋದು, ಆಲ್ಮೇಲದಿಂದ ತಾರಾಪುರ ರಸ್ತೆ ಇರ್ಬೋದು, ಆಲ್ಮೇಲದಿಂದ ನಾಗರಹಳ್ಳಿ, ಆಲ್ಮೇಲದಿಂದ ಬಳಗಾನೂರ, ಎಷ್ಟು ಹಳ್ಳಿಗಳಿಗೆ ಹೋಗುವಂಥ ರಸ್ತೆಗಳ ಎಲ್ಲ ಪ್ರಪೋಸಲ್ ಸರ್ಕಾರ ಹಂತದಲ್ಲಿ ಹಂತ ಹಂತವಾಗಿ ಎಲ್ಲ ರಸ್ತೆಗಳನ್ನು ಮಂಜೂರು ಮಾಡಿಸೋದ್ರ ಜೊತೆಗೆ ಜನರಿಗೆ ಬೇಕಾಗಿರುವಂಥ ಮೂಲಭೂತ ಸೌಕರ್ಯಗಳು ಇವತ್ತು ಕುಡಿ ನೀರ, ರಸ್ತೆ, ವಿದ್ಯುತ್ತಿನ ವ್ಯವಸ್ಥೆ, ನೀರಾವರಿ ಯೋಜನೆ, ಹಲವಾರು ಇವತ್ತು ಯೋಜನೆಗಳನ್ನು ಇವತ್ತು ಈ ಆಲ್ಮೇಲ್ ಪಟ್ಟಣಕ್ಕೆ ತಂದು ನಿಮ್ಮೆಲ್ಲರ ಒಂದು ವಿಶ್ವಾಸವನ್ನು ಗಳಿಸುವ ನಿಟ್ಟಿನಲ್ಲಿ ಒಂದು ಪ್ರಾಮಾಣಿಕವಾದ ಪ್ರಯತ್ನ ನಾವು ಮಾಡ್ತೀವಿ. ಅದ್ರ ಜೊತೆಗೆ ನಮ್ಮ ಶ್ರೀಶೈಲ ಮಠಪತಿಯವರು ಬಹಳ ತಡ ಮಾಡಿ ಹೇಳಿದ್ರು, ಯಾಕಂದ್ರೆ KEB ಆಫೀಸ್ ಮಂಜೂರು ಆಗ್ಯದ ಈಗ ಹೇಳಕತ್ತಾರ. ಇನ್ನು 8 ದಿವಸನಾಗ ನಿಮ್ಗೆ ಆರ್ಡರ್ ಕಾಪಿ ತಂದು ಕೊಡ್ತೀನಿ ನಾವು. ಏನು AW ಆಫೀಸ್, ಯಾಕಂದ್ರೆ ಇಲ್ಲಿ ಅಕೌಂಟ್ ಸೆಕ್ಷನ್ ಇತ್ತು. ಇವತ್ತು ಇಲ್ಲಿ ಬಿಲ್ ಎಲ್ಲ ತುಂಬ್ಕೊತಿದ್ರು ಆಲ್ಮೇಲೆ KEB ಆಗ, ಆದ್ರೆ AW ಪೋಸ್ಟ್ ಇದ್ದಿದ್ದಿಲ್ಲ. ನಾನು ಶಾಸಕ ಆದ್ಮೇಲೆ 1.5 ವರ್ಷದಿಂದ ನಿರಂತರವಾಗಿ ಪ್ರಯತ್ನ ಮಾಡಿ ಸಿಂದಗಿಗೆ ಡಿವಿಷನ್ ಆಫೀಸ ಆಲ್ಮೇಲ್ಗೆ AW ಆಫೀಸ್ ಕೊಡ್ಬೇಕಂತ ನನ್ನ ಮನವಿ ಇತ್ತು. ಈಗಾಗಲೇ ಸರ್ವೆ ಆಗಿ ಇಲ್ಲಿ ಆಲ್ಮೇಲ್ಗೆ AW ಆಫೀಸ್ ಕೊಡ್ಬೇಕನ್ನೋದು ರಿಕಮೆಂಡೇಶನ್ ಆಗಿ ಹೋಗ್ಯದ. ಆದಷ್ಟು ಬೇಗನೆ ಅದು ಸಹಿತ ಮಂಜೂರು ಆತ ಅಂತೇಳಿ ಸಂದರ್ಭದಲ್ಲಿ ಹೇಳಕ್ ಬಯಸ್ತಾ ಇದ್ದೀನಿ. ಅಂತಸ್ತಿನ ಕಟ್ಟಡ ಆಗೋದ್ರಿಂದ ಈಗಾಗಲೇ ಸರ್ವೆ ಮಾಡ್ಕೊಂಡು ಎಲ್ಲ ಮಾಡ್ಕೊಂಡು ಗೌರ್ಮೆಂಟ್ ರಿಪೋರ್ಟ್ ಆಗ್ಯದ. ಅದನ್ನು ಸಹಿತ ಮುಂದಿನ ದಿನಮಾನಗಳಲ್ಲಿ ಇಲ್ಲಿ ನೂತನವಾದ ನ್ಯಾಯಾಲಯ ಕಟ್ಟಡ ಅದು ಸಹಿತ ಮಂಜೂರು ಮಾಡಿಸುವ ನಿಟ್ಟಿನಲ್ಲಿ ಪ್ರಾಮಾಣಿಕವಾದ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ. ಇವತ್ತ ನಮ್ಮ ರಮೇಶ್ ಬಂಟೂರ್ ಅವರು ಹೇಳಿದ್ರು, ಸಾದಿಕ್ ಸುಂಬೋಡ್ ಅವರು ಹೇಳಿದ್ರು, ನಮ್ಮ ಎಲ್ಲ ಪರಮ ಪೂಜ್ಯರು ಹೇಳಿದ್ರು, ಈ ಆಲ್ಮೇಲ್ ತಾಲೂಕಿಗೆ ಒಂದು ಐತಿಹಾಸಿಕ ಇತಿಹಾಸ ಐತಿ. ಏನ್ ಇತಿಹಾಸ ಐತೆ ಅಂದ್ರೆ ಈ ಭಾಗದ ಜನರ ಹೋರಾಟದ ಫಲ. ಈ ನೂತನ ಆಲ್ಮೇಲ್ ತಾಲೂಕ ಮೂಲ ಕಾರಣ ಏನಪ್ಪಾ ಅಂತಂದ್ರೆ ನಿಮ್ಮೆಲ್ಲರ ಹೋರಾಟ, ನಿಮ್ಮೆಲ್ಲರ ಕೆಚ್ಚದೆ ಧೈರ್ಯದ ಮೂಲಕ ಈ ಆಲ್ಮೇಲ್ ತಾಲೂಕ ಇವತ್ತು ಘೋಷಣೆ ಆಗ್ಯದ. ಇದಕ್ಕೆ ಶಕ್ತಿ ತುಂಬಿದವ್ರು ಯಾರಪ್ಪ ಅಂತಂದ್ರೆ ನಿಮ್ಮೆಲ್ಲರ ಆಶೀರ್ವಾದದೊಂದಿಗೆ ಈ ಭಾಗದ ಶಾಸಕರಾಗಿ ಆಗಿನ ಕಾಲದಲ್ಲಿ ಆಯ್ಕೆಯಾದಂತ ನಮ್ಮ ತಂದೆಯವರಾದ ದಿವಂಗತ MC ಮನಗೂಳಿ. ಇವತ್ತು ನಿಮ್ಮ ಹೋರಾಟ, ಅವರ ಪ್ರಯತ್ನ, ಇವತ್ತ ನೀವು ಏನು ಸ್ಥಳೀಯವಾಗಿ ಸಾಕಷ್ಟು ಜನ ಇವತ್ತು ನೋವುಗಳನ್ನು ಅನುಭವಿಸಿ ಈ ಒಂದು ತಾಲೂಕು ಕೇಂದ್ರ ಆಗ್ಬೇಕನ್ನೋದು ನಿಮ್ಮ ಹೋರಾಟ ಸರ್ಕಾರಕ್ಕೆ ಒಯ್ದು ಮುಟ್ಟಿಸಿ ಸರ್ಕಾರದಿಂದ ಇವತ್ತು ತಾಲೂಕ ಘೋಷಣೆ ಮಾಡಿದಂತ ಕೀರ್ತಿ ಯಾರಿಗಾರ ಸಲ್ತಿತ್ತಂದ್ರೆ ನಮ್ಮ ತಂದೆಯವರಾದ ದಿವಂಗತ MC ಮನಗೂಳಿ ಅವರಿಗೆ. ಇವತ್ತ ಈ ತಾಲೂಕ ಘೋಷಣೆ ಆದ್ಮೇಲೆ ಮನಸ್ಸಿನ ಇವತ್ತ ವಿಚಾರ ಬಹಳ ಮುಖ್ಯ. ಇವತ್ತ ನಮಗೆ ವಯಸ್ಸಾಗ್ಯದ ಅಂತ ಹೇಳಿ ನಾವು ತಿಳ್ಕೊಂಡು ಕೆಲಸ ಮಾಡ್ಲಿಕ್ಕಂದ್ರೆ ಅದು ಎಂದೂ ಪರಿಪೂರ್ಣ ಮಾಡಕ್ಕಾಗೋದಿಲ್ಲ. ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ತಂದೆಯವರ ಮೇಲೆ ಇವತ್ತು ನೀವೆಲ್ಲ ಇಡೀ ಈ ಭಾಗದ ಮಹಾಜನತೆ ಇವತ್ತು ನಮ್ಮ ತಂದೆಯವರಿಂದ ನಾನು ಇನ್ನ ಅಶೋಕ್ ಮನಗೂಳಿ ಏನು ಇನ್ನ ಸಾಧನೆ ಆಗಿಲ್ಲ, ನನಗೆ ಯಾಕೆ ನೀವು ಗುರ್ಸಿದ ಅಂತಂದ್ರೆ MC ಮನಗೂಳಿ ಅವ್ರ ಮಗ ಗುರ್ಸಿದ್ ನೀವು. ನಾ ಬಹಳ ಅಭಿಮಾನದಿಂದ ಈ ಸಂದರ್ಭದಲ್ಲಿ ಹೇಳಕ್ ಬಯಸ್ತಾ ಇದ್ದೀನಿ. ನಮ್ಮ ತಂದೆಯವರಿಗೆ ನಾವು 4 ಜನ ಮಕ್ಕಳು, ಒಬ್ಬ ಕಿತ್ತಂಗಿ, 4 ಜನ ನಾವು ಅಣ್ತಮ್ಮರು. ನಮ್ಗೆ 5 ಮಂದಿಗೆ ಇವತ್ತು ನಮ್ಮ ತಂದೆಯವರು ವಿದ್ಯಾ ಕೊಟ್ಟರು, ಬುದ್ಧಿ ಕೊಟ್ಟರು, ಆಸ್ತಿ ಕೊಟ್ಟರು, ಅಂತಸ್ತು ಕೊಟ್ಟರು, ಸಂಸ್ಕಾರ ಕೊಟ್ಟರು. ಇದೆಲ್ಲರ ಜೊತೆಗೆ ನಮ್ಗೆ ಏನೊಂದು ಬಹುಮಾನ ಕೊಟ್ಟು ಹೋಗ್ಯಾರ ಅಂದ್ರೆ ಸಿಂದಗಿ ಮತಕ್ಷೇತ್ರದ ಮಹಾಜನತೆಗೆ ನಮಗೆ ಬಹುಮಾನವೇ ಕೊಟ್ಟು ಹೋಗ್ಯಾರ. ಆ ಬಹುಮಾನವನ್ನು ಅತ್ಯಂತ ಆಧಾರವಾಗಿ ಸ್ವೀಕಾರ ಮಾಡಿ ಇವತ್ತು ನೀವು ಕೊಟ್ಟಂತ ಅಧಿಕಾರಾವಧಿಯಲ್ಲಿ ನಿಮ್ಮ ಸೇವೆ ಮಾಡಲು ಇವತ್ತು ಸದಾಕಾಲ ಇವತ್ತು ನಾವು ಪ್ರಯತ್ನ ಮಾಡಬೇಕು. ಆ ನಿಟ್ಟಿನಲ್ಲಿ ಇವತ್ತು ನೀವೇನು ನಮ್ಮ ಮಂತ್ರದ ಮೇಲೆ, ನಮ್ಮ ಪಕ್ಷದ ಮೇಲೆ, ನಮ್ಮ ಸ್ಥಳೀಯ ಮುಖಂಡರ ಮೇಲೆ ಇವತ್ತೇನು ವಿಶ್ವಾಸ ಭರವಸೆ ಇಟ್ಟಿರಿ, ಏನೋ ಕಾಂಗ್ರೆಸ್ ಸರ್ಕಾರದ ಅಶೋಕ್ ಮನಗೂಳಿ ಈ ಭಾಗದ MLA ಈ ಭಾಗವನ್ನು ಅಭಿವೃದ್ಧಿ ಮಾಡ್ತಾನೆ ಅನ್ನೋದು ಏನು ನೀವು ನಮ್ಮ ಮೇಲೆ ಭರವಸೆ ಇಟ್ಟಿರಿ, ಆ ಭರವಸೆ ಯಾವ ಕಾಲಕ್ಕೂ ನಾವು ಹುಸಿಗೊಳಿಸುವುದಿಲ್ಲ. ಕೊಟ್ಟ ಮಾತಿನಂತೆ ಎಲ್ಲ ಕಾಮಗಾರಿಗಳನ್ನು ಆದಷ್ಟು ಬೇಗನೆ ಮುಗಿಸೇ ಕೊಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಕ್ ಬಯಸ್ತಾ ಇದ್ದೀನಿ.